ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತೊಂಡೆಕಾಯಿ ಪಲ್ಯ, ಚಪಾತಿ, ರೊಟ್ಟಿ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದಂತೂ ಹಣ್ಣಾಗಿದ್ರೂ ಪರವಾಗಿಲ್ಲ, ಮಧ್ಯದಲ್ಲಿ ಕಟ್ ಮಾಡಾಕ್ಬೋದು. ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಈಗ ಒಗ್ಗರಣೆಗೆ ಬಾಣಲೆಗೆ ಅದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಅದು ಸ್ವಲ್ಪ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕ್ಕೋಬೇಕು. ಇದು ಸ್ವಲ್ಪ ಸಿಡ್ದಾದ್ಮೇಲೆ ಇದಕ್ಕೆ ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಈರುಳ್ಳಿ ಒಂದು 3 ತೊಗೊಂಡಿತ್ತು, ಅದು ಹಾಕ್ಕೊಂಡಿದೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಲೈಟಾಗಿ ಫ್ರೈ ಆದರೆ ಸಾಕಿದು. ಇದು ಫ್ರೈ ಆಗಿದೆ ಸ್ವಲ್ಪ, ಈಗ ಸಾಕು. ಈಗ ಇದಕ್ಕೆ ಹೆಚ್ಚಿಟ್ಟಿರುವಂತಹ ತೊಂಡೆಕಾಯಿನ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಇದು ಹಣ್ಣಾಗಿದ್ರೂ ಪರವಾಗಿಲ್ಲ, ಬರೀ ಕಾಯಿ ಅಂತಂದ್ರೆ ಇದು ಒಂಥರ ಚೆನ್ನಾಗಾಗಿತ್ತು ಪಲ್ಯ. ನಾನು ಇದು ತುಂಬ ಹಣ್ಣಾಗೋಗಿದೆ ಅಂತ ಇದು ಮಾಡ್ಕೊಂಡಿದ್ದೆ. ಈ ಥರ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ. ಈಗ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಹಂಗೆ ಫ್ರೈ ಮಾಡ್ಕೊತಾ ಇರಬೇಕು. ಈಗ ಜೊತೆಗೆ 1 ಸ್ಪೂನಷ್ಟು ಚಿಲ್ಲಿ ಪೌಡ್ರು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದೆ. ನೋಡ್ಕೊಂಡು ಹಾಕಬೇಕು ಉಪ್ಪನ್ನ, ಜಾಸ್ತಿ ಆಗ್ಬಿಟ್ರೆ ಚೆನ್ನಾಗಿರಲ್ಲ. ಚಿಲ್ಲಿ ಅದು ಒಂದೇ 1 ಸ್ಪೂನ್ ಆದರೂ ಸಾಕು. ಮಧ್ಯದಲ್ಲಿ ಹಸಿಮೆಣಸಿನ್ಕಾಯಿ ಅದು ಒಂದು 4 ಹಾಕಿತ್ತು. ನೋಡ್ಕೊಂಡು ಹಾಕಿದ್ರೆ ಎಲ್ಲ ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿರುತ್ತೆ. ಇದಕ್ಕೇನು ಹುಳಿ ಹಾಕೋ ಅಗತ್ಯ ಇರಲ್ಲ. ತೊಂಡೆಕಾಯಿ ಅಂತಂದರೆ ಇದು ಮಧ್ಯದಲ್ಲಿ ಹಣ್ಣಾಗಿರುತ್ತಲ್ಲ, ಅದೇ ಹುಳಿ ಅಂಶ ಇರುತ್ತೆ. ನಾನೇನು ತೊಂಡೆಕಾಯಿಗೆ ಹುಳಿ ಹಾಕಲ್ಲ. ಈಗ ತೊಂಡೆಕಾಯಿ ಬೇಯಲಿ ಅಂತ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು. ಈಗ ಒಂದು ಪ್ಲೇಟ್ ಹಾಕಿ ಮುಚ್ಚಿ 1/4 ಗಂಟೆ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸಬೇಕು. ಈಗ ಚೆನ್ನಾಗಿ ಎಲ್ಲ ಹದವಾಗಿ ಬೆಂದಿದೆ. ಈಗ ಇದಕ್ಕೆ ತೆಂಗಿನ ತುರಿ ಹಾಕ್ಕೋಬೇಕು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತೊಂಡೆಕಾಯಿ ಪಲ್ಯ ರೆಡಿ. ಇದಂತೂ ಸೂಪರಾಗಿರುತ್ತೆ ಟೇಸ್ಟ್ ಅಂತೂ. ಚಪಾತಿ, ರೊಟ್ಟಿ ಇದ್ರ ಜೊತೆಲೆಲ್ಲ ಚೆನ್ನಾಗಿರುತ್ತೆ ಇದು. ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ತೊಂಡೆಕಾಯಿ ಪಲ್ಯ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಮೊದಲು ನೋಡ್ತಾ ಇದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ. ಹೀಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹೊಸ ರೆಸಿಪಿ ಜೊತೆಲಿ ಮತ್ತೆ ಸಿಗ್ತೀನಿ. ಕೊನೆ ತನಕ ನೀವು ವಿಡಿಯೋ ನೋಡಿ ಪ್ರೋತ್ಸಾಹ ಮಾಡೋದಕ್ಕೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.